ನನ್ನ ಕಾರ್ಯದಲ್ಲಿ ಅಡ್ಡಸಿ ಬಂದವನೇನೆ ಅವ್ರಲೇ ಲುಚ್ಚ ಸೂಳೆ ಮಗನ. ಏ ಬಲರಾಮ, ಇಂಥ ಭಾರತ ನಾರಿಯರ ಮಾನ ಹೋಗುವಾಗ ನಿಮ್ಮಂತ ಕೆಟ್ಟ ಪ್ರಾಣಿಗಳಿಂದ ಪಾರು ಮಾಡಲು ಬಂದಿರುವ ನಿನ್ನ ಪಾಲಿನ ಯಮ ಧರ್ಮ ಕಣಲು ಈ ಮೈಲಾರಿ ಮೈಲಾರಿ. ಈ ಬಲರಾಮನ ಸವಾಸಕ್ಕೆ ಕೈ ಹಾಕಿದರೆ ಹೆಣ್ಣ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಮೇಲೆ ಹಾರಿ. ಹೆಣ್ಣಂತ ಸಾವಿರಾರು ಕುಣ್ಣಿಗಳು ನನ್ನ ಎದುರು ಕಣಕ್ಕಿಳಿದು ಕಾಣೆಯಾಗಿದ್ದಾರೆ. ಈ ಭೂಮಿ ಮೇಲೆ ನೀನ್ಯಾವಲೇ ಪಚ್ಚ? ಲೇ ಬಲರಾಮ, ನಿನ್ನ ಬಲಕ್ಕೆ ಹೆದರಿ ಈ ಕನ್ಯೆಯನ್ನು ನಿನಗೆ ಒಪ್ಪಿಸಿ ಹೋಗಲು ನನ್ನನ್ನೇನು ಷಂಡನೆಂದು ತಿಳಿದಿರಬೇಯಾ? ನಿಮ್ಮಂತ ಕೆಟ್ಟ ಪ್ರಾಣಿಗಳು ಇಂಥ ಬಡ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವುದನ್ನು ಕಣ್ಣಾರೆ ಕಂಡರೆ ಇದೇ ಕೊಡ್ಲಿಯಿಂದ ಅವರ ಪ್ರಾಣ ಪಕ್ಷಿ ನೆಲಕ್ಕುಳಿಯುವುದು ಖಂಡಿತ. ರುದ್ರ ರುಂಡಗಳ ಹಾರ ಹಾಕಿಕೊಂಡು ರಕುತಿ ಲೇಚಗಳ ಹಣೆಗೆ ಪೂಷಿಸಿಕೊಂಡು ಈ ಕಾಲ ಭೈರವ ಹಸಿವ ತೀರ್ಸಿಕೊಂಡು ಬಸನೆಯ ಮಾರಿಯ ದಯಪಣ್ಣೆ ಅಂದಜಲ್ಲ ತಿರುಗೋ ನಿಂಗಳನೆ ಎದೆನ ಕುರುಕ ರೆಂಗಡನೆ ಅಪ್ಪಡಿ ಯಾವುದು ಈ ಕಾಲ ಕುಡುಕನಂ ಪ್ರಾಣ. ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜ್ಯನಾಗಿ ಮೆರೆತು ಎನ್ನಂತ ಸಾವಿರಾರು ಕುಣ್ಣಿಗಳ ರುಂಡನ್ನು ಕಡಿದು ಕಾನೂನ ಕಣ್ಣಿಗೆ ಮಣ್ಣೆರಚಿ ನಿಮ್ಮಂತ 100 ಜನರಿಗೆ ಸುಣ್ಣದ ನೀರನ್ನು ಹಾಲೆಂದು ಕೊಡಿಸಿ ನನಗೆ ಸಾವಿನ ಮೇಲೆ ಅಂಜಿಕೆ ಹಾಕ್ತೇನೆ ಕೆಟ್ಟ ಸುಳೆ ಮಗನ. ಅಂಜಿಕೆ ಅಷ್ಟೇ ಯಾಕಲೇ ಬಲರಾಮ, ನಿಮ್ಮಂತ ತಾಯಿಗಂಡರ ರುಂಡವನ್ನು ಕೊಚ್ಚಿ ಹಾಕುವ ಧೈರ್ಯ ನನ್ನಲ್ಲಿದೆ. ಧೈರ್ಯ నీ పేరున్నల్లో దమ్ము, నీ గుండెల్లో లేదనే నా తెలుసు. ఇప్పుడేం చేస్తావా? పురాణ్లా కాపాడతావా లేతావా రాజ్కుమారి పరుని కాపాడతావా? ఏం చేస్తావా? ಈ ಧೈರ್ಯ ನಿನ್ನಲ್ಲಿದ್ದರೆ ನೀನೇಕೆ ನಿನ್ನ ತಂಗಿ ಶೀಲವನ್ನು ಕಳೆದುಕೊಂಡು ಯಾರೋ ಶೀಲ ಕೆಡಿಸಿ ಅವಳನ್ನು ಕೊಲೆ ಮಾಡಿ ಬಿಸಾಡಿ ಹೋದಾಗ ಎಲ್ಲಿ ಹೋಗಿತ್ತು ನಿನ್ನ ಸೌಧ? ಬಂಡ ಬಲರಾಮ, ನಾನು ಯಾವುದನ್ನು ಮರೆಯಬೇಕೆಂದು ಮಾಡಿದ್ದೆನೋ ಈಗ ಅದೇ ವಿಷಯವನ್ನು ಕೆದಕಿ ನನ್ನನ್ನು ರೊಚ್ಚಿ ಕೆಪ್ಪಿಸಿ ಬಿಟ್ಟೆಯಾ ಮಗನೇ. ಆ ನನ್ನ ತಂಗಿಯ ಶೀಲವನ್ನು ತಿಂದು ಶವ ಮಾಡಿದ ವ್ಯಕ್ತಿ ಯಾರು ಎಂದು ಗೊತ್ತಾದರೆ ಆ ಕತ್ತೆಯ ಮಗನನ್ನು ನನ್ನ ತಂಗಿಯ ಗೋರಿಯ ಪಕ್ಕದಲ್ಲೇ ಜೀವಂತ ದಫನ ಮಾಡಿಬಿಡುತ್ತೇನೆ. ಈಗ ಈ ಮೈಲಾರಿ ಮದ ತುಂಬಿದ ಮದ್ದಾನೆ ಆಗುವುದಕ್ಕಿಂತ ಮುಂಚೆ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಇಲ್ಲಿ ರಕ್ತದ ಓಕಳಿಯ ನಡೆದು ಹೋಗುತ್ತದೆ ಮಗನೇ, ಎಚ್ಚರ. ಮೈಲಾರಿ, ನನ್ನನ್ನು ಎದುರು ಹಾಕಿಕೊಂಡು ಅದೇಗೆ ಈ ಊರಿನಲ್ಲಿ ಬದುಕ ಮಗನ. ಮತ್ತೆ ಸಮಯ ಸಾಧಿಸಿ ಇವಳನ್ನು ನಾನು ಬಿಟ್ರೆ ಗೊತ್ತಲ್ಲ साली, अब तो तुम बच गई. जब बकरी बार मिले ना तब नहीं तोड़ूंगा. बचपन ಬರ್ತೀನಿ.
ಹೋಗೋ ಬಚ್ಚ ನನ್ನ ಮಗನೇ, ಬದುಕುವ ದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು. ಹಾ ನೋಡಿ, ನೀವೇಕೆ ಒಂಟಿಯಾಗಿ ಈ ಕಾಡಿನತ್ತ ಬಂದಿರಿ? ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿ ಹೆಣ್ಣಿಗೆ ಕಾಯುತ್ತಾರೆ ಅಂತ ನಿಮಗೆ ಗೊತ್ತಿಲ್ಲವೇ? ಅಂದ ಹಾಗೆ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಿ, ನಾನೊಬ್ಬ ಅನಾಥೆ. ಹುಟ್ಟುತ್ತಲೇ ನನ್ನ ತಾಯಿಯನ್ನ ಕಳೆದುಕೊಂಡ ಪಾಪಿ ನಾನು. ಇಲ್ಲಿಯವರೆಗೂ ನನ್ನ ಲಾಲನೆ ಪಾಲನೆ ಮಾಡಿದ ನನ್ನ ತಂದೆ ಕೂಡ ಸತ್ತು ಹೋದ್ರು. ಆದ್ರೆ ಈ ನನ್ನ ಗೋಳಿನ ಕಥೆಯನ್ನ ನೋಡಿದ ನನ್ನ ಗೆಳತಿ ಇದೇ ಊರಿನವಳು. ಅದಕ್ಕೋಸ್ಕರ ಅವಳೇ ನನ್ನನ್ನ ಕರೆದುಕೊಂಡು ಬಂದಿದ್ದಾಳೆ. ಅದಕ್ಕೆ ಅಷ್ಟೊಂದು ವ್ಯಥೆ ಪಟ್ಕೊಳ್ತಾ ಇದ್ದೀರಾ? ಈ ಭೂಮಿ ಮೇಲೆ ಅದೃಷ್ಟ ಇಲ್ಲದ ಮಕ್ಕಳು ತುಂಬಾ ಜನ ಇದ್ದಾರೆ. ಆ ಅದೃಷ್ಟ ಇಲ್ಲದ ಮಕ್ಕಳಲ್ಲಿ ನೀವು ಒಬ್ಬರು. ನೋಡಿ, ಒಂದು ಹೆಣ್ಣಿಗೆ ತನ್ನ ಶೀಲವೇ ಐಶ್ವರ್ಯವಂತೆ. ಆದ್ರೆ ಆ ಐಶ್ವರ್ಯವನ್ನ ಕಳೆದುಕೊಂಡ್ರೆ ಆ ಹೆಣ್ಣಿಗೆ ಬೆಲೆ ಇಲ್ಲದಂತಾಗುತ್ತೆ. ಈಗ ಅಂತ ಐಶ್ವರ್ಯವನ್ನ ಕಾಪಾಡಿದ ಮಹಾನುಭಾವರು ನೀವು. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ತಿಳಿಯದಂತಾಗಿದೆ. ಅಯ್ಯೋ, ಇದರಲ್ಲಿ ಕೃತಜ್ಞತೆ ಏನ್ ಬಂತು? ಕಷ್ಟದಲ್ಲಿದ್ದವರಿಗೆ ನಾನು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಹಾ, ನಿಮ್ಮಲ್ಲಿದ್ದ ಈ ಗುಣಾನೇ ನನಗೆ ತುಂಬಾ ಹಿಡಿಸ್ತು. ನೋಡಿ, ನಾನು ನಿಮ್ಮನ್ನೊಂದು ಮಾತು ಕೇಳಬಹುದಾ? ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕೇಳಿ. ನನ್ನ ಮಾನವನ್ನ ಕಾಪಾಡಿದ ನಿಮ್ಮ ಜೊತೆನೆ ನನ್ನ ಜೀವನ ಕಳಿಬೇಕು ಅಂತ ಮಾಡಿದ್ದೀವಿ. ನೀವು ನನ್ನ ಮದ್ವೆ ಆಗ್ತೀರಾ? ಮದುವೆ? ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸಹೋದರರು, ಅದೇ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರೊಂದು ಬದುಕುತ್ತಿರುವವನು ನಾನು. ಅಂಥದ್ರಲ್ಲಿ ನೀವು ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಯ್ಯೋ, ನಮ್ಮ ಮನಸ್ಸು ಇನ್ನೊಬ್ಬರ ಮುಖ ನೋಡಿ ಕಲೆ ಹಾಕುತ್ತಂತೆ. ಆದ್ರೆ ಇನ್ನೊಬ್ಬರ ಮುಖ ನಮ್ಮ ಮನಸ್ಸನ್ನ ನೋಡಿ ಬಲೆ ಹಾಕ್ತಾ ಇದೆಯಲ್ಲ. ಆದರೆ ನೋಡಿ, ಅತಿಯಾದ ಆನಂದ ಮನಸ್ಸಿಗೆ ಯಾವತ್ತಿಗೂ ಆತಂಕವನ್ನು ತರಬಾರದು. ಇದು ನನ್ನ ಅನಿಸಿಕೆ. ಆದ್ರೆ ಸ್ವರ್ಗದ ಬಾಗಿಲಿಗೆ ಸರ್ವರಿಗೂ ಸ್ವಾಗತ ಇದ್ದೇ ಇದೆಯಲ್ಲ, ಇದಕ್ಕೇನು ಹೇಳ್ತೀರಾ? ಹೋಗ್ಲಿ ಬಿಡಿ, ನಾನೇನು ನಿಮ್ಮಷ್ಟು ಓದಿದವನೂ ಅಲ್ಲ, ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನೂ ನಾನಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು ಗೊತ್ತು ಬಿಡಿ, ಮೈಲಾರಿ ಅಂತ. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನೀವೇ ಹೇಳಿದ್ರಲ್ಲ, ಭಾರತ ನಾರಿಯರ ಮಾನವ ಅದನ್ನ ಕಾಪಾಡ್ಲಿಕ್ಕೆ ಬಂದಿರೋ ಮೈಲಾರಿ ಅಂತ. ನೋಡಿ, ನಿಮಗೆ ಇಷ್ಟ ಇದ್ರೆ ನನ್ನ ಕೈ ಮೇಲೆ ಕೈ ಹಾಕಿ, ಇಲ್ಲ ಅಂದ್ರೆ ಹಾಗೆ ಹೊರಟೋಗಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಮರತಿ.
ಮುಖದಲ್ಲಿ ಭಾವವೇ ಸಂಭ್ರಮ ಅನುರಾಗಿಯೇ ಸುಮತಿಗಳು ಸಂಗಮ ನಿಮಿಷಗಳು ಚಂದನಗಳು ಅಂತರ್ಜಲ ಮಾತುಗಳು ನೂರಾರು ಜನ್ಮದ ಗೆಳತಿ ಸಾರಸೀಮೆಯ ಒಡತಿ ಲಾ 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 ಲಾ. ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಹೋಗಿರಬಹುದು? ಜಾನಕಿ ಜಾನಕಿ ಏನ್ರಿ ಇದು ಈಗ ಬರ್ತಾ ಇದ್ದಾರಲ್ಲ? ಅಲ್ಲ ರೀ, ಸ್ವಲ್ಪ ಬೇಗ ಬರಬಾರ್ದೇನು? ಇವತ್ತು ನನ್ನ ಹಿರಿಯ ಚಿಕ್ಕಮ್ಮ ಇದನ್ನ ಬರ್ತಾನೆ ಅಂತ ಗೊತ್ತಿಲ್ವಾ ನಿಮ್ಗೆ? ಬೇಗ ಬರುವಂತಿದ್ದೆ ಜಾನಕಿ, ಆದ್ರೆ ಏನ್ ಮಾಡೋದು, ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳಿಂದ ಕಿನಾಲ್ ಯೋಜನೆ ಬಂದಿತ್ತು. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡ್ಲಿಕ್ಕೆ ಬಂದಿದ್ರು. ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು. ಹೌದೇನ್ರಿ? ಒಳ್ಳೇದಾಯ್ತು ಬಿಡಿ. ನಮ್ಮಂತಹ ಬಡ ವಾಲ್ಮೀಕಿ ಜನಾಂಗಕ್ಕೆ ಈ ನೀರಾವರಿ ಯೋಜನೆ ಬಂದಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು. ಆದ್ರೆ ಏನ್ ಮಾಡೋದು ಜಾನಕಿ, ಬಂದ ಅವಕಾಶವನ್ನು ಕೈ ಚೆಲ್ಲಿಕೊಳ್ಳುತ್ತಿದ್ದಾರೆ ನಮ್ಮ ಜನರು. ತಮ್ಮ ತಮ್ಮ ಜಮೀನಿಗೆ ಸರಿಯಾದ ಸರ್ವೆ ಮಾಡ್ಲಿಕ್ಕೆ ಕೊಟ್ಟು ತಾವು ಬಿಡದಾಡಿಕೊಂಡು ಬಂದ ಅವಕಾಶವನ್ನು ಕೈ ಚೆಲ್ಲಿಕೊಳ್ಳುತ್ತಿದ್ದಾರೆ ನಮ್ಮ ಜನರು. ಹೌದು ರೀ, ಈ ನಮ್ಮ ಜನಗಳು ಅದು ಯಾವಾಗ ಬುದ್ಧಿವಂತರಾಗ್ತಾರೋ ಆ ದೇವರಿಗೆ ಗೊತ್ತು. ಹೌದು ಜಾನಕಿ, ಈ ನಮ್ಮ ನಾಡಿನ ಜನರು ಅದೆಷ್ಟು ಮುಟ್ಟಾಳರೆಂದರೆ ಇಲ್ಲಿಯ ನೀರಾವರಿ ಯೋಜನೆಯನ್ನು ಸರಿಯಾಗಿ ಬಳಕೆ ಮಾಡದೆ ಅದೇ ನೀರನ್ನು ಆಂಧ್ರ ಜನರು ಹಿಡಿದಿಟ್ಟುಕೊಂಡು ಸರಿಯಾಗಿ ಬಳಕೆ ಮಾಡುತ್ತಿದ್ದಾರೆ. ಅಂದಾಗ ಈ ನಮ್ಮ ಜನರು ಎಷ್ಟು ಮುಟ್ಟಾಳರು ನೀನೇ ಹೇಳು. ನೋಡಿ, ಯಾರು ಹೇಗಾದ್ರೂ ಇರ್ಲಿ, ನೀವು ಮಾತ್ರ ಈ ಬಂದ ಅವಕಾಶವನ್ನ ಕೈಯಿಂದ ತಪ್ಪಿಸ್ಕೊಳ್ಬಾರ್ದು. ನಿಮ್ಮಂತಹ ಅದೆಷ್ಟೋ ಜನ ರೈತರು ಒಗ್ಗೂಡಿಸು ಇಂಥದಕ್ಕೆ ನ್ಯಾಯ ಕೇಳಬೇಕು ಅಂತ ಮುಂದೆ ಬಂದಿರ್ತಾರೆ. ಅವರಿಗೆಲ್ಲ ನೀವೇ ಕಿವಿ ಮಾತು ಹೇಳಿ ಬಂದ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡಿ. ಆಗ ನೋಡಿ, ಈ ಮಣ್ಣಿನಲ್ಲಿ ಬೇಕಾದ್ರೆ ಚಿನ್ನ ಬೆಳಿಬಹುದು. ಏನಂತೀರಾ? ಅನ್ನೋದ್ರಲ್ಲಿ ಏನಿದೆ ಜಾನಕಿ, ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನೀರನ್ನು ಬಳಕೆ ಮಾಡಿಕೊಂಡು ಹಾಗೆ ಸರಿಯಾಗಿ ಬಿಡುತ್ತಿದ್ದಾರೆ. ಅದನ್ನೇ ಆಧಾರ ಜನರನ್ನು ಹಿಡಿದಿಟ್ಟುಕೊಂಡು ಸರಿಯಾಗಿ ಬಳಕೆ ಮಾಡಿ. ಹೋಗ್ಲಿ ಬಿಡಿ, ಅದು ಯಾರೇ ಹೇಗೆ ಇರ್ಲಿ, ನೀವು ಮಾತ್ರ ಬಂದ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ, ಸರಿನಾ? ಹೌದು ಜಾನಕಿ, ನಾನು ಕೂಡ ಅದೇ ಪ್ರಯತ್ನಿಸಿದ್ದೇನೆ. ನೋಡೋಣ ಮುಂದೆ ಏನಾಗುತ್ತಿದೆ ಅಂತ. ಅದು ಸರಿ, ಸಂಗಮೇಶ್ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡ್ರಿ, ಇನ್ನು ಬಂದೇ ಇಲ್ಲ. ಟೈಮ್ ತುಂಬಾ ಬಹಳ ಆಗಿದೆ, ಯಾಕೋ ಏನು ಬಂದೇ ಇಲ್ಲ. ಬಾ ಮತ್ತೆ ಸಂಗಮೇಶ್ ಬರುವ ನಿನ್ನ ಮಧುರ ಕಂಠದಿಂದ ಒಂದು ಸರಿಮ ಪ್ರದರ್ಶನವರು ಹಾಡ ಬರುತ್ತೆ. ಚೆನ್ನಾಗಿದ್ದೀರಿ. ಸದಾಶಿವನಿಗೆ ಯಾವಾಗ್ಲೂ ಅದೇ ಧ್ಯಾನ. ಆಗ್ಲಿ. ಜೊತೆಯಾಗಿ ನಿಜವಾಗಿ
ಸಂಗಮೇಶ ಈಗ ಬಂದೇನಪ್ಪ, ಯಾಕೆ ಲೇಟ್ ಆಯ್ತು? ಟ್ರೈನು ಸ್ವಲ್ಪ ತಡವಾಗಿ ಬಂತು, ಹಾಗಾಗಿ ಬರೋಕೆ ಇಷ್ಟೊತ್ತಾಯ್ತು. ಏನತ್ತಿಗೆ ಚೆನ್ನಾಗಿದ್ದೀರಾ? ಇದೇನಪ್ಪ ಇಂಥ ಪ್ರಶ್ನೆ ಕೇಳ್ತಾ ಇದೀಯಾ? ನನಗೇನೋ ಆಗಿದೆ. ದೇವ್ರಂಥ ಗಂಡ, ಈ ಅಣ್ಣ ಅತ್ತಿಗೆರಿಗೋಸ್ಕರ ಗಾಣ ಎತ್ತಿನ ಹಾಗೆ ದುಡಿಯೋ ಆ ನಮ್ಮ ಮೈಲಾರಿ, ಇನ್ನು ಹೆತ್ತ ತಾಯಿ ಹಾಗೆ ನೋಡೋ ನೀನಿದೀಯಾ? ನೀವೆಲ್ಲ ಇರ್ಬೇಕಾದ್ರೆ ನನಗೇನು ಕಡಿಮೆ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ಅತ್ತಿಗೆ ಚಿಕ್ಕನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನಮ್ಮನ್ನು ಹೆತ್ತು ಹೊತ್ತು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಇವಾಗ ಹೆತ್ತ ತಾಯಿ ಅತ್ತಿಗೆ ನೀವೇ ಅತ್ತಿಗೆ. ನೋಡು ಸಂಗಮೇಶ, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಇವಳ ತಾಯ್ತನವನ್ನು ಕಾಪಾಡಿಕೊಂಡು ಹೋಗಬಾರ ನಿನ್ನನ್ನೇ ಕೂಡಿದಪ್ಪ, ನಿನ್ನನ್ನೇ ಕೂಡಿದೆ. ನೋಡೋಣ, ನಿಮ್ಗೆ ದುಃಖ ಆಗುವಂತ ಕೆಲಸನ ಯಾವತ್ತಿಗೂ ಮಾಡುವುದಿಲ್ಲ. ಇದು ನಿಮ್ಮ ಬಿಬ್ಬರ ಪಾದದ ಮೇಲೆ ಎದ್ದೇಳಪ್ಪ, ಆ ದೇವರಿನ 100 ಕಾಲ ಸುಖವಾಗಿಟ್ಟಿರಿ. ಹಾ ಅತ್ತಿಗೆ, ನಮಗೋಸ್ಕರ ಏನಾದ್ರೂ ತಂದಿದೆಯೇನೋ? ನಿಮಗೇನು ತಂದೇನು ನೋಡಿ ಅತ್ತಿಗೆ, 2 ನಿಮಿಷ. ಇದು ನಿಮಗೆ, ಇದು ಪ್ಯಾಂಟು ಶರ್ಟು ಅಣ್ಣನಿಗೆ. ಸಂಗಮೇಶ, ಇದೆಲ್ಲ ಯಾಕಪ್ಪ? ನಮಗೆ ಯಾಕಪ್ಪ ಈ ಬಟ್ಟೆ ಬರೆಗಳನ್ನೆಲ್ಲ ತರಕ್ ಹೋಗಿದ್ದೆ? ಆಗಲ್ಲ ಅತ್ತಿಗೆ, ಹೌದು ಸಂಗಮೇಶ್, ಇದನ್ನೇ ಆದ್ರೂ ನಿನ್ನ ಸಾಲಿ ಖರ್ಚಿಗೆ ಆದ್ರೂ ಬಳಸ್ಕೋಬಾರ್ದನಪ್ಪ. ಇದನ್ನೇಕೆ ನಮಗೆ ತರಕ್ ಹೋಗಿದ್ದೆ? ಆಗಲ್ಲ ಅಣ್ಣ, ಈ ಕಾಲೇಜಿನಲ್ಲಿ 2,000 ಅಂತ ಸ್ಕಾಲರ್ಶಿಪ್ ಬಂದಿತ್ತು, ಅದರಲ್ಲಿ ಬಟ್ಟೆ ತಂದು ಬಿಟ್ಟೆ ಅಣ್ಣ. ಹಾಗಲ್ಲಪ್ಪ ಸಂಗಮೇಶ, ನೀನು ಶಹರ್ನಲ್ಲಿ ಓದೋನು, ನಿನಗೆ ಅದು ಇದು ಖರ್ಚು ಅಂತ ಇರುತ್ತೆ. ನಿನಗೆ ಅಂತ ಒಂದು 4 ಜೊತೆ ಹೊಸ ಬಟ್ಟೆಗಳನ್ನ ತೆಗೆದುಕೊಂಡ್ರೆ ಚೆನ್ನಾಗಿರ್ತಿತ್ತೋ ಏನೋ. ನಮಗೆ ಯಾಕೋ ಮನೇಲಿ ಇರೋರ್ಗೆ ಈ ಬಟ್ಟೆ ಬರೆ ಎಲ್ಲ ಯಾಕಪ್ಪ ತರ್ಲಿಕ್ಕೆ ಹೋಗಿದ್ದೆ? ಅತ್ತಿಗೆ ಚಿಕ್ಕಂದಿನಿಂದಲೂ ನಮ್ಮ ಓದಿಗಾಗಿ ದುಡಿದ ಶ್ರಮ ಪಟ್ಟಿದ್ದು ಸಾಲದೆ. ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಜನ್ಮದಲ್ಲಿ ನಮಗೆ ತಾಯಿ ಹಾಗೆ ಸಿಕ್ಕಿದರ ಇದು ನಮ್ಮ ಪುಣ್ಯ ಅತ್ತಿಗೆ, ಪುಣ್ಯ. ಅತ್ತಿಗೆ, ಬಾ ಈಗ ಬಂದ್ಯಾ? ಯಾರು ಬಂದಿದ್ದಾರೆ ನೋಡು. ಅಯ್ಯೋ ಸಂಗಮೇಶ್, ಯಾವಾಗ ಬಂದ್ಯಾ ಸಂಗಮೇಶ್? ಹೀಗೆ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೀನಿ. ಪರೀಕ್ಷೆ ಹೇಗಾಯ್ತು ಸಂಗಮೇಶ್? ಚೆನ್ನಾಗಿ ಬರ್ದಿದ್ದೀಯಾ ತಾನೇ? ನೋಡು, ಇಡೀ ತಾಲೂಕಿಗೆ ನೀನು ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಬರ್ಬೇಕು. ಖಂಡಿತವಾಗಿಯೂ ಅಣ್ಣ. ಆಗ್ಲಪ್ಪ, ಆ ದೇವ್ರು ನಿನಗೆ ಆ ಬುದ್ಧಿನ ಕೊಡ್ಲಿ, ನಿನ್ನ ಬಾಳು ಬೆಳಕಾಗ್ಲಿ, ಈ ಮನೆಗೆ ನಂದಾದೀಪ ನೀನಾಗ್ಲಿ ಅಂತ ನಿನಗೆ ಹಾರೈಸಿ ಹಾಡಬೇಕು ಅಂತ ಆಸೆ ಆಗ್ತೈತೆಯಪ್ಪ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖಗಳು, ಸೋಲು ಗೆಲುವು, ನಮ್ಮ ಬದುಕಲ್ಲಿ
ಸೇರಿ ಊಟ ಮಾಡೋಣ. ಬಾ ಕಾಳಿಂಗ ಬಾ. ನಮ್ಮನೆ ಕಡೆ ಬಂದಿಲ್ಲ, ಏನಾದ್ರು ಕೆಲಸವಿತ್ತೆ? ಕೆಲಸವಿಲ್ಲದೆ ಯಾರ ಮನೆಗೆ ಕಾಲಿಡುವುದಿಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ಈ ನೋಟಿಸವನ್ನು, ಬೇಗ ತಿಳಿಸಿ ನಿಮ್ಮ ಉತ್ತರವನ್ನು. ಮೈಲಾರಿ ಇದ್ರಲ್ಲಿ ಸ್ವಲ್ಪ ಏನು ಬರ್ತಿದೆ ಓದಿ ಹೇಳಪ್ಪ. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಫ್ಯಾಕ್ಟರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತೆ, ಹಾಗಂತ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಇಲ್ಲ, ಸಾಧ್ಯವಿಲ್ಲ. ವಂಶ ಪರಂಪರವಾಗಿ ಒಂದು ಕಾಪಾಡಿಕೊಂಡು ನಾವು ಜಮೀನನ್ನು ಮಾರಲು ನಾವೇನು ಗೊತ್ತಿನ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ದುಡ್ಡು 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 ಹೊಂದಿದ್ದರೆ ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲ ಈ ಜಗತ್ತಿನಲ್ಲಿ. ರಾಜುವಪ್ಪ, ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದನಿ ಹೇಳಿದಾಗ ಕೇಳಿಕೊಂಡು ಹೋದ್ರೆ ರಾಜ್ಯನಾಗಿ ಬಾಳ್ತೀಯ. ಇಲ್ಲವಾದರೆ ಕೊರಗಿ 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 ನರಳಿ ಸಾಯ್ತೀಯ. ಲೇ, ಮತ್ತೊಬ್ಬರ ಮನೆ ಎಂದಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ನಿಮಗೆ ಖರೀದಿ ಮಾಡಿ ಕೊಡಲು ನಿಮ್ಮ ಹಾಗೆ ಎಂದಲು ತಿಂದು ಬದುಕುತ್ತಿರುವ ನಾಯಿ ಎಂದು ತಿಳಿದಿರಬೇಯಾ? ನಾಯಿ ಮೈಲಾರಿ, ರಾಜಕಾರಣಿ ಆಗ್ಬೇಕಾದ್ರೆ ತಲೆ ಹಿಡಿಬೇಕು. ಒಬ್ಬ ಸಿನಿಮಾ ನಟನಾಗಬೇಕಾದ್ರೆ ಮಚ್ಚಿಡಿಬೇಕು. ಆ ಒತ್ತಡದಿಲ್ಲ ಅಂಗೂ ಇನ್ನೂ ತಗಡ್ಲಾಂಗಿ ಜನ ಹೆದರ್ತಾ ಇದ್ದಾರೆ. ಅಂದಾಗ್ಲಿ ಈ ಭಾಗದ MLA ನನ್ನನ್ನ ರೈಟ್ ಹ್ಯಾಂಡ್ ಆಗಿ ಇಟ್ಕೊಂಡಿದ್ದಾನೆ. ನಮ್ಮ ಗೌಡ್ರು ಹೇಳಿದ ನಿಯತ್ತಿನ ಕೆಲಸಕ್ಕಾಗಿನೇ ನಾನು ಇಲ್ಲಿ ಬಂದಿರೋದು ಹೊರತು ಬೇರೆ ಯಾವ ಕೆಲಸಕ್ಕೂ ಅಲ್ಲ. ಅವರು ತೋರಿಸಿದ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತ ನಾಯ ಕೆಲಸ. ಏ ಮಿಸ್ಟರ್, ಮನೆಯಲ್ಲಿಂದ ಹೊರಟು ಹೋಗುತ್ತೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕಿಸಲು. ಪೊಲೀಸ್ ಕಂಪ್ಲೇಂಟ್? ಅದು ಈ ಘಟ ಸರ್ಪ ಕಾಳಿಂಗನ ಮೇಲೆ. ಈ ಊರಿನಲ್ಲಿ ಯಾವ ಗಂಡಸನೂ ಇಲ್ಲ ಈ ಕಾಳಿಂಗನ ಅರೆಸ್ಟ್ ಮಾಡೋನು. ಕೋರ್ಟ್ ಕಚೇರಿಗಳೆಲ್ಲ ಜೇಬಿನಲ್ಲಿ ಇಟ್ಟುಕೊಂಡು ತಿರುಗಾಡುವವರು ನಮ್ಮ ದನಿ ಇರುವಾಗ ಈ ಘಟ ಸರ್ಪನನ್ನು ಯಾರೇನು ಮಾಡಕ್ಕಾಗಲ್ಲ. ಅಧಿಕಾರವಿದೆ ಎಂದು ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನೆಂದು ತಿಳ್ಕೊಂಡಿರುವ ಮುಟ್ಟಾಳ. ಹೊಲವನ್ನು ಬಿಟ್ಟು ಕೊಡಲಾರೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಸರ್ಕಾರ ಎಂದರೆ ನಮ್ಮ ದನಿ, ನಮ್ಮ ದನಿ ಎಂದರೆ ಸರ್ಕಾರ. ಇದನ್ನೆರಡವನ್ನು ಅರ್ಥಕೊಂಡು ನಿಮ್ಮ ಹೊಲವನ್ನು ಕೊಟ್ರೆ ಸರಿ, ಇರದಿದ್ರೆ ಮುಂದೆ ನಡೆಯೋದೇ ಬೇರೆ. ಯಾವನು ನೀನು? ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ನಮ್ಮನೆಗೆ ಬಂದು ನಮ್ಗೆ ಬಾಯಿ ಬಂದು ಹಾಕೊಳ್ತೀಯ. ಹೊರಟ್ ಹೋಗೋ ಇಲ್ಲಿಂದ. ನಡೆಯಕ್ಕೆ ಸಾವಿರಾರು ಜನಗಳು ಬರ್ತಾರೆ ಇರ್ತಾರೆ. ಮತ್ತೆ ಮತ್ತೆ ಬೆಳೆಯುತ್ತೆ ತಾಕತ್ತಿರ್ಬೇಕು. ಅಂದಾಗಲೇ ಒಂದು ಗಿಡ ಹೆಮ್ಮರೊಳಗೆ ಬೆಳಕ್ ಸಾಧ್ಯ.
ಒಂದು ಗಡ್ಡಿನ ಯಾವರದಲ್ಲಿ ಒಂದು ಹೆಣ್ಣು ತಲೆ ಹಾಕಬಾರದು. ಹಾಕಿದರೆ ಇದ್ದ ಮರ್ಯಾದೆ ಕೂಡ ಕಳೆದುಕೊಳ್ಳೋಕಾಗುತ್ತದೆ. ಯಕ್ಷರ. ಏಯ್ ಮುಚ್ಚ ಬಾಯ್ ಹೊತ್ತ ನಾಯಿ, ನನ್ನ ಮನೆಗೆ ಬಂದು ನನಗೆ ಎಚ್ಚರ ಹೇಳ್ತೀಯ? ಎಷ್ಟು ಧೈರ್ಯ ಇರಬೇಡ ನಿನಗೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀವಿ, ಮಾರು ಮಾತನಾಡದೆ ಮೊದಲು ನಮ್ಮ ಮನೆಯಿಂದ ಜಾಗ ಖಾಲಿ ಮಾಡು. ನಾನು ಇಷ್ಟು ತಿಳಿಸಿ ಹೇಳಿದರೆ ನಿಮಗೆ ಅರ್ಥವಾಗಲ್ಲ. ನನ್ನ ಮೇಲೆ ಹೆಡೆ ಎತ್ತಿದ ಗಡಸರ್ಪವನ್ನು ಎದುರು ಹಾಕಿಕೊಂಡು ಬದುಕಬಹುದು, ಆದರೆ ಈ ಊರಿನ ಎಮ್ಮೆಲೆ ನಮ್ಮ ಗೌಡ್ರನ್ನು ಎದುರು ಹಾಕಿಕೊಂಡು ಬದುಕಲು ಹೇಗೆ ಬದುಕುತ್ತೀರಾ ನಾನು ನೋಡ್ತೀನಿ. ಬದುಕಿ ತೋರಿಸಿ. ಏ ಕಾಳಿಂಗ, ಈ ಮೈಲಾರಿದ ಕೋಪ ತಾಪ ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾಲ್ ಕಿತ್ತರೆ ಸರಿ. ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗತ್ತಿಗೆ ಪೂಜೆ ನಿನ್ನದಾಗುವ ಮೊದಲು ಹೊರಟು ಹೋಗಿಲ್ಲ. ದೀಪಾರುವಾಗ ತುಂಬಾ ಜೋರಾಗಿ ಉರಿತಂತೆ. ಆತರಗೆಟ್ಟು ಮಾತನಾಡುವ ನಿಮ್ಮಂತವ್ರಿಗೆ ಒಂದಿಲ್ಲ ಒಂದು ದಿವಸ ಆಪತ್ತು ತಪ್ಪಿತ್ತಲ್ಲ. ಬರ್ತೀನಿ ಮೈಲಾರಿ.